ಗೈಸ್ ನಮಸ್ಕಾರ. ಏನು ಗೊತ್ತಾ, ಏಪ್ರಿಲ್ 10, 1912ರ RMS ಟೈಟಾನಿಕ್ ಪ್ರಪಂಚದ ಅತಿದೊಡ್ಡ ಮತ್ತು ಲಕ್ಸುರಿಯಸ್ ಶಿಪ್ ಆಗಿತ್ತು. ಅದು ತನ್ನ ಮೊದಲ ಪ್ರಯಾಣಕ್ಕೆ ಹೊರಡುತ್ತೆ. ಈ ಹಡಗು ಸೌತಾಂಪ್ಟನ್ ಇಂಗ್ಲೆಂಡ್ನಿಂದ ನ್ಯೂಯಾರ್ಕ್ ಹೋಗುತ್ತಿತ್ತು. ಇದರೊಳಗೆ ದೊಡ್ಡ ದೊಡ್ಡ ಆಕ್ಟರ್ಸ್ ಹಾಗೆ ಇಂಡಸ್ಟ್ರಿಯಲ್ಸ್ ಎಲ್ಲ ಸೇರಿ ಅಮೆರಿಕ ಹೋಗುತ್ತಿದ್ದರು. ಈ ಹಡಗಿನ ಕ್ಯಾಪ್ಟನ್ ಹೆಸರು ಎಡ್ವರ್ಡ್ ಜಾನ್ ಸ್ಮಿತ್ ಅಂತ. ಇವರ ವಯಸ್ಸು 62 ಆಗಿತ್ತು ಮತ್ತು ಈ ಹಡಗು 269 ಮೀಟರ್ ಲೆಂತ್ ಮತ್ತು 53 ಮೀಟರ್ ಹೈಟ್ ಆಗಿತ್ತು. ಆ ಸಮಯದಲ್ಲಿ ಈ ಶಿಪ್ಪನ್ನು ತಯಾರಿಸಲು ಟೋಟಲ್ $7.5 ಮಿಲಿಯನ್, ಅಂದರೆ ಈಗಿನ ಸಮಯಕ್ಕೆ ನೋಡುವುದಾದರೆ $400 ಮಿಲಿಯನ್ ಆಗಿರುತ್ತದೆ. ಈ ಹಡಗು ಯಾವುದೇ 5 ಸ್ಟಾರ್ ಹೋಟೆಲ್ಗೆ ಕಡಿಮೆ ಇರಲಿಲ್ಲ. ಅದರಲ್ಲಿ ಹೀಟೆಡ್ ಸ್ವಿಮ್ಮಿಂಗ್ ಪೂಲ್, ಟರ್ಕಿಶ್ ಬಾತ್, ಎಲೆಕ್ಟ್ರಿಕ್ ಬಾತ್, ಜಿಮ್, 4 ರೆಸ್ಟೋರೆಂಟ್ ಮತ್ತು ಒಂದು ಲೈಬ್ರರಿ, ಹೀಗೆ ಹಲವು ರೀತಿಯ ಫೆಸಿಲಿಟೀಸ್ ಕೂಡ ಇತ್ತು. ಈ ಶಿಪ್ಪನ್ನು ಅನ್ಸಿಂಕೇಬಲ್ ಶಿಪ್ ಎಂದು ಕರೆಯಲಾಗಿತ್ತು. ಈ ಶಿಪ್ ಒಂದು ಅಂತಹ ಶಿಪ್ ಆಗಿತ್ತು, ಅಂದರೆ ಇದು ಯಾವತ್ತೂ ಮುಳುಗದ ಶಿಪ್ ಆಗಿತ್ತು. ಆದ್ದರಿಂದ ಈ ಶಿಪ್ಗೆ ಅನ್ಸಿಂಕೇಬಲ್ ಶಿಪ್ ಎಂದು ಹೆಸರು ಬಂದಿತ್ತು. ಯಾಕೆಂದರೆ ಇದು ತುಂಬ ಸೇಫ್ಟಿಯಾದ ಶಿಪ್ ಆಗಿತ್ತು. ವೈಟ್ ಸ್ಟಾರ್ ಲೈನ್ ಎಂಬ ಹೆಸರಿನ ಕಂಪನಿಯವರು ಈ ಹಡಗನ್ನು ನಿರ್ಮಿಸಿದರು. ಈ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಪಬ್ಲಿಕ್ ಎದುರಲ್ಲಿ ಬಂದು ಅಷ್ಟು ಕಾನ್ಫಿಡೆನ್ಸ್ನಿಂದ ಈ ಹಡಗು ಅನ್ಸಿಂಕೇಬಲ್ ಎಂದು ಹೇಳಿದರು. ಆದರೆ ಇದು ಮೊದಲ ಪ್ರಯಾಣದಲ್ಲಿ, ಅಂದರೆ ಏಪ್ರಿಲ್ 12, 1912ರಲ್ಲಿ ಟೈಟಾನಿಕ್ಗೆ ಮೊದಲ ಐಸ್ ವಾರ್ನಿಂಗ್ ಬರಲು ಪ್ರಾರಂಭ ಆಗುತ್ತೆ. ಇದು ಅಟ್ಲಾಂಟಿಕ್ ಸಾಗರದಲ್ಲಿ ಹೋಗುತ್ತಿತ್ತು. ಆದರೆ ಆ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಐಸ್ ಪರ್ವತಗಳು ಇತ್ತು. ಆದರೆ ಟೈಟಾನಿಕ್ ತುಂಬಾನೇ ಸ್ಪೀಡಲ್ಲಿ ಹೋಗುತ್ತಿತ್ತು. 2 ದಿನದ ನಂತರ ಏಪ್ರಿಲ್ 14, 1912ರಂದು ಕೂಡ ಐಸ್ ವಾರ್ನಿಂಗ್ ಬರಲು ಪ್ರಾರಂಭ ಆಗುತ್ತೆ. ಆದರೆ ಕ್ಯಾಪ್ಟನ್ ಸ್ಮಿತ್ ಅವರು ಈ ವಾರ್ನಿಂಗ್ಸ್ನ ಇಗ್ನೋರ್ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ರಾತ್ರಿ ಆಗುತ್ತೆ. ಆದರೆ 14 ಏಪ್ರಿಲ್ 1912ರಂದು ಚಂದ್ರ ಅವತ್ತಿರಲಿಲ್ಲ. ಆದ್ದರಿಂದ ಅಲ್ಲಿ ಚಂದ್ರನ ಬೆಳಕು ಕೂಡ ಇರಲಿಲ್ಲ. ಹಡಗಲ್ಲಿ ಇಬ್ಬರು ಸಮುದ್ರವನ್ನು ನೋಡಲು ಇರುತ್ತಾರೆ. ಅವರಿಗೆ ಆ ಚಳಿಯಲ್ಲಿ ದಾರಿ ನೋಡಲು ತುಂಬಾನೇ ಕಷ್ಟ ಆಗುತ್ತಿತ್ತು ಮತ್ತು ಅದರಲ್ಲಿ ದುರ್ಬೀನ್ ಕೂಡ ಇರಲಿಲ್ಲ. ರಾತ್ರಿ 11:39ಕ್ಕೆ ಹಡಗಿನ ಎದುರು ಒಂದು ದೊಡ್ಡದಾದ ಐಸ್ ಪರ್ವತ ಬರುತ್ತೆ. ಅತಿ ಬೇಗನೆ ಕ್ಯಾಪ್ಟನ್ಗೆ ಸುದ್ದಿ ತಲುಪಿಸುತ್ತಾರೆ. ಹಡಗನ್ನು ಲೆಫ್ಟ್ ಸೈಡ್ಗೆ ತಿರುಗಿಸುತ್ತಾರೆ. ಆದರೆ ಇದು ತುಂಬಾನೇ ಲೇಟ್ ಆಗಿರುತ್ತದೆ. ಗಂಟೆ 11:40ಕ್ಕೆ ಹಡಗು ಹೋಗಿ ಐಸ್ ಪರ್ವತಕ್ಕೆ ಡಿಕ್ಕಿ ಹೊಡೆಯುತ್ತದೆ. ಹಡಗಿನ ರೈಟ್ ಸೈಡ್ ಒಂದು ದೊಡ್ಡದಾದ ಹೋಲ್ ಆಗುತ್ತದೆ. ಆದರೆ 16 ವಾಟರ್ ಟ್ಯಾಂಕ್ ಕಂಪಾರ್ಟ್ಮೆಂಟ್ ಅಲ್ಲಿ 6 ಕಂಪಾರ್ಟ್ಮೆಂಟ್ಗೆ ನೀರು ತುಂಬಿಕೊಳ್ಳುತ್ತದೆ. ಆದರೆ ಅದರಲ್ಲಿ ಲಿಮಿಟೆಡ್ ಅಂತ 4 ಕಂಪಾರ್ಟ್ಮೆಂಟ್ ಮಾತ್ರ ಇತ್ತು. 20 ನಿಮಿಷದ ನಂತರ, ಅಂದರೆ 12 ಗಂಟೆಗೆ ಕ್ಯಾಪ್ಟನ್ ಸ್ಮಿತ್ ಅವರು ರೇಡಿಯೋ ಕಾಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಸುಮಾರು 12:20ಕ್ಕೆ ಟೈಟಾನಿಕ್ಗೆ ಹತ್ತಿರವಿದ್ದ ಒಂದು ಹಡಗಿಗೆ ಕಾಲ್ ತಲುಪುತ್ತೆ. ಆದರೆ ಆ ಹಡಗು ಟೈಟಾನಿಕ್ಗೆ 107 ಕಿಲೋಮೀಟರ್ ದೂರದಲ್ಲಿತ್ತು. ಆ ಹಡಗಿಗೆ ಟೈಟಾನಿಕ್ನ ಬಳಿ ತಲುಪಲು 3.5 ಗಂಟೆಗಳು ಬೇಕಾಗುತ್ತದೆ. ಅಷ್ಟು ಹೊತ್ತು ಟೈಟಾನಿಕ್ ಉಳಿಯುವುದು ಕಷ್ಟ. ಅದರಲ್ಲಿ ಕೆಲವು ಜನರನ್ನು ಲೈಫ್ ಬೋಟ್ ಮುಖಾಂತರ ಕಳಿಸಲಾಗಿತ್ತು. ಅದರಲ್ಲಿ ಉಳಿದ ಜನರಿಗೆ ಭಯವೇ ಇರಲಿಲ್ಲ. ಯಾಕೆಂದರೆ ಈ ಹಡಗು ಅನ್ಸಿಂಕೇಬಲ್ ಅಂತ ಅವರ ಮೈಂಡಲ್ಲಿತ್ತು ಮತ್ತು ಆ ಹಡಗು ಸ್ವಲ್ಪ ಸಮಯಗಳ ನಂತರ ಮುಳುಗುತ್ತಾ ಬಂತು. ಆಗ ಅಲ್ಲಿನ ಜನರಿಗೆ ಈ ಹಡಗು ಮುಳುಗುತ್ತೆಂಬ ಭಯ ಉಂಟಾಗಲು ಪ್ರಾರಂಭಿಸಿತು. ಆ ಹಡಗಲ್ಲಿ ಕೇವಲ 20 ಲೈಫ್ ಬೋಟ್ ಮಾತ್ರ ಇತ್ತು. ಹಡಗಲ್ಲಿ 2500 ಜನರಿದ್ದರು. ನಂತರ 1500 ಜನರು ಈ ಹಡಗಲ್ಲಿ ಉಳಿತಾರೆ. ಒಂದು ವೇಳೆ ಈ ನೀರಿಗೆ ಬಿದ್ದರೆ ಕೂಡ ಹೈಪೋಥರ್ಮಿಯಾ ಆಗಿ ಸಾಯ್ತಾರೆ. ಈ ನೀರು -2 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿತ್ತು. ಹೀಗೆ ಕ್ಯಾಪ್ಟನ್ ಸ್ಮಿತ್ ಅವರು ಹಡಗಿನ ಜೊತೆಗೆ ಮುಳುಗಿದ್ರು ಎಂದು ಹೇಳಲಾಗುತ್ತದೆ. RMS ಹಡಗು ಜನರನ್ನು ರಕ್ಷಿಸಲು ಬರುತ್ತದೆಯೋ ಆ ಹಡಗು 3 ಗಂಟೆ 30 ನಿಮಿಷಕ್ಕೆ ತಲುಪುತ್ತೆ. ಲೈಫ್ ಬೋಟಲ್ಲಿ ಹೋದ ಜನರನ್ನು ಈ ಶಿಪ್ಪು ಸೇಫ್ ಮಾಡುತ್ತದೆ. ಆದರೆ ಟೈಟಾನಿಕ್ ಹಡಗಿನ ಬಳಿ, ಅಂದರೆ 37 ಕಿಲೋಮೀಟರ್ ಹತ್ತಿರದಲ್ಲೇ ಒಂದು ಹಡಗು ಇತ್ತು ಎಂದು ಹೇಳಲಾಗಿತ್ತು. ಟೈಮ್ಗೆ ಸರಿಯಾಗಿ ಟೈಟಾನಿಕ್ ಬಳಿ ಬರಬಹುದಿತ್ತು. ಈ ಹಡಗಿನ ಹೆಸರು SS ಕ್ಯಾಲಿಫೋರ್ನಿಯಾ ಎಂದು. ಟೈಟಾನಿಕ್ಗೆ ಫೈನಲ್ ಆಗಿ ಸೂಚನೆ ಕೊಟ್ಟ ಹಡಗು ಇದಾಗಿತ್ತು. ಈ ಹಡಗು ರೇಡಿಯೋನ ಆಫ್ ಮಾಡಿದ್ದರಿಂದ ಅವರಿಗೆ ರೇಡಿಯೋ ಕಾಲ್ ತಲುಪಲು ಸಾಧ್ಯವಾಗಿಲ್ಲ. ಇಲ್ಲವಾದರೆ ಟೈಟಾನಿಕ್ ಅಲ್ಲಿದ್ದ ಜನರನ್ನು ಈ ಹಡಗು ರಕ್ಷಿಸಬಹುದಿತ್ತೆಂದು ಹೇಳಲಾಗಿದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಮಿಸ್ಟ್ರಿ ಸ್ಟೋರಿಯಲ್ಲಿ ನಾವು ಸಿಗೋಣ. ಅಲ್ಲಿವರೆಗೆ ಜೈ ಹಿಂದ್.